ಈ ಕಾಂತ. ಅಲ್ಲ, ಈ ನನ್ನ ಮಗ ಕಾಂತ ನನಗೆ ಸುಳ್ಳುಗಿಲ್ಲೇನಾದ್ರೂ ಹೇಳ್ಬಿಟ್ಟ. ಚಿಪ್ಸ್ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿರಂತ ಆಸೆ ಹುಟ್ಟಿಸ್ಬಿಟ್ಟ. ಇಲ್ಲಿರೋ ಬರೋ ಕಸನೆಲ್ಲ ಓಡಿಸ್ದ. ಏ ಕಾಂತ, ನನ್ ಕೈಗೆ ಸಿಗೋ ನೀನು. ನಿನ್ನನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣ. ಚಿಪ್ಸ್ ಕರಂ ಕುರಂ ತಿನ್ನಂಗೆ ನಿನ್ನ ತಿಂದಾಕ್ಬಿಡ್ತೀನಿ. ನೋಡಕ್ ಬೇರೆ ಇಷ್ಟಿದ್ಯಾ? ಎಲ್ಲೋ ಇದೆಯಾ ಕಾಂತ? ಈ ಅಮ್ಮನ ಕಣ್ಣಿಗೆ ಬೀಳ್ದೇ ಇರೋದಕ್ಕೆ ನಾನು ಬಚಾವಾಗಿದ್ದೀನಿ. ಮೋಸ್ಟ್ಲಿ ನನ್ನ ತಡುಕಿ ತದ್ಕೋವರೆಗೂ ಬಿಡಲ್ಲ ಅನ್ಸುತ್ತೆ. ಈಗ ಏನಪ್ಪ ಮಾಡೋದು? ಈ ಕಾಡೆಮ್ಮೆ ಬಾಡಿ ಅಲ್ಲ, ಎಷ್ಟು ಉಗುರು ನನ್ನ ಮೈ ಮೇಲೆ ಬಿದ್ರು ನಾನು ಬ್ರಹ್ಮಚಾರಿಯಾಗಿಯೇ ಸತ್ತೋಗ್ಬಿಡ್ತೀನಿ. ಆಮೇಲೆ ನನ್ನಂತ ಅಮರ ಪ್ರೇಮಿ ಬಗ್ಗೆ ನನ್ನ ಮೀನು ಯೋಚನೆ ಮಾಡಿ ಕುರುಗಿ ಬದುಕಬೇಕಾಗುತ್ತೆ. ಈ ಕಾಡೆಮ್ಮೆಯಿಂದ ಯಾರಾದ್ರೂ ಕಾಪಾಡ್ರಪ್ಪ ನನ್ನ. ಆದಿ ಸರ್, ನೀವೇ ನನ್ನನ್ನು ಕಾಪಾಡಬೇಕು. ಇಲ್ಲ ಇವತ್ತು ನನ್ನ ಮರ್ಡರ್ ಆಗೋದು ಗ್ಯಾರಂಟಿ. ಅಂತ ನಿಮ್ಮನ್ನ ಯಾರು ಮರ್ಡರ್ ಮಾಡ್ತಾರೆ? ಏನು ವಿಷಯ ರೀ? ಕರೆಕ್ಟಾಗಿ ಬಿಡಿಸೇಳಿ. ಆದಿ ಸರ್, ಅದು ಏನಾಯ್ತು ಅಂತಂದ್ರೆ ಅರ್ಸುನ್ ಕೋಟೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇದ್ದೀರಾ? ನಮ್ಮ ವೇದಾಂತ್ ವಾಸು ಮತ್ತೆ ಆದಿಸರು ಜಾಯಿಂಟ್ ವೆಂಚರ್ ಅಲ್ಲಿ ಒಂದು ಜಂಕ್ ಫುಡ್ ಫ್ಯಾಕ್ಟರಿನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ಅವ್ರೀಗ ನನ್ನನ್ನ ಹುಡುಕ್ತಾ ಇದ್ದಾರೆ. ಅವ್ರ ಕೈಲಿ ಸಿಗಾಕೊಂಡ್ರೆ ಪಕ್ಕ ನನ್ನ ಮರ್ಡ್ರೆ. ಹೇಗಾದ್ರೂ ಮಾಡಿ ಕಾಪಾಡಿ. ಕಾಂತ, ಆದಿತ್ಯ, ನಿನ್ ಕಣ್ಣಲ್ಲೂ ನಾನು ಕಾಮಿಡಿ ಪೀಸ್ ತರ ಆಗೋಗ್ಬಿಟ್ನೇನಪ್ಪ. ಚಿಕ್ಕಮ್ಮ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ ಒಂದ್ ಸುಳ್ಳು ನಾನು ನಂಬಿ ನಿಮ್ಮೆಲ್ರೂ ಮುಂದೆ ಎಡ್ಬಿಡಂಗಿ ತರ ಆಡ್ಬಿಟ್ಟೆ. ಸಾರಿ. ನೀನಾದ್ರೂ ಹೇಳ್ಬೇಕು ತಾನೇ ವಿಷಯ ಏನು ಅಂತ. ಚಿಕ್ಕಮ್ಮ, ಯಾಕೆ ಬೇಜಾರಾಗ್ತಾ ಇದ್ದೀರಾ? ಕಾಂತ ಏನು ಸುಳ್ಳು ಹೇಳಿಲ್ಲ, ಅವ್ರು ನಿಜಾನೇ ಹೇಳಿದ್ದಾರೆ. ನಮ್ಮ ಚಿಪ್ಸ್ ಕಂಪನಿಗೆ ನಿಮ್ಮನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಆದರೆ ದಿನ ಚೆನ್ನಾಗಿಲ್ಲ ಅಂತ ಪೋಸ್ಟ್ಪೋನ್ ಮಾಡಿದ್ವಿ. ಏನು, ನಿಜವಾಗ್ಲೂ ನನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾ ಇದ್ದೀರಾ? ಹೌದು ಚಿಕ್ಕಮ್ಮ, ಇದಕ್ಕೆ ನೀವಲ್ದೆ ಯಾರು ಸೂಟ್ ಆಗ್ತಾರೆ ಹೇಳಿ? ಅದೇ ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್. ಆದಿ ಸರ್, ನನ್ನ ಪ್ರಾಣ ಕಾಪಾಡ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಆದಿ ಸರ್. ಪರವಾಗಿಲ್ಲ ಬಿಟ್ರೆ. ದೊಡ್ಡ ಗಂಡಾತ್ರಿಯಿಂದ ಪಾರಾದಿನ. ಯಾರು ತಳ್ಕೊಂಡೋಗಿದ್ದು? ಅಭಿಪಾರಿ. ಸಾರಿ ಆದಿ ಸರ್, ಯಾರೋ ತಳ್ಕೊಂಡು ಹೊಟ್ಟೋದ್ರು, ಬೇಕು ಅಂತ ಮಾಡಲಿಲ್ಲ. ಹೋಗ್ಲಿ ಬಿಡ್ರಿ, ವಾಶ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಕಾಂತ ಯಾರಪ್ಪ ತಳ್ಳಿದ್ದು? ಪುಣ್ಯಕ್ಕೆ ಹೊಡಿಲಿಲ್ಲ, ಸೇರಿಗೆ ತದುಕ್ತಾರೆ ಅನ್ಕೊಂಡಿದ್ದೆ. ಆದಿತ್ಯ ಅವರೇ, ಒಂದ್ ನಿಮಿಷ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾರು ಮಾತಾಡ್ತಾ ಇರೋದು? ನಾನು ಅಮೂಲ್ಯ. ಅಮೂಲ್ಯನಾ? ಎಲ್ಲಿದೆಯಾ ಅಮೂಲ್ಯ? ಕಾಣಿಸ್ತಾನೆ ಇಲ್ಲ. ನಾನ್ ನಿಮಗ್ ಕಾಣಲ್ಲ, ನನ್ನ ಹುಡುಗನಿಗೆ ಮಾತ್ರ ಕಾಣಿಸೋದು. ನನಗೆ ನಿಮ್ಮಿಂದ ಒಂದು ಫೇವರ್ ಆಗ್ಬೇಕಿತ್ತು. ಫೇವರಾ? ಏನದು? ನನಗೆ ನನ್ನ ಹುಡುಗನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಅಯ್ಯೋ, ಇದರಲ್ಲಿ ಫೇವರ್ ಮಾಡುವಂಥದ್ದೇನಿದೆ? ವೇದಾಂತ್ ನಿನ್ನ ಹುಡುಗ, ನೀನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡ್ಬೋದು. ಅದು ಹಾಗಲ್ಲ, ಇಲ್ಲಿಂದ ಹೋದ್ಮೇಲೆ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ. ನಂತರ ಮದುವೆ ಪ್ರಿಪ್ರೇಷನ್ಸ್ ಅಂತ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ. ಅವನ ಜೊತೆ ಸ್ವಲ್ಪ ಲೋನ್ಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಆಗೋದೇ ಇಲ್ಲ. ಇದಕ್ಕಿಂತ ಮುಂಚೆ ಜಗಳ ಆಗಿರೋದು ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ? ಸರಿ, ಖಂಡಿತವಾಗೂ ಕಳಿಸ್ತೀನಿ. ಈಗ ನನ್ನ ಆಟ ಶುರು. ವೇದಾಂತ್, ಅಮೂಲ್ಯ ನಿನ್ನ ಜೊತೆ ಮಾತಾಡ್ಬೇಕಂತೆ. ನನ್ನ ಹತ್ರ ಇಷ್ಟೋ ತನಕ ಇಲ್ಲೇ ಮಾತಾಡ್ತಿರ್ಲಿಲ್ಲ, ಏನಂತ? ಇನ್ನೇನಪ್ಪ, ನಿನ್ನ ಎಂಗೇಜ್ಮೆಂಟ್ ಆಗ್ತಾ ಇದೆ, ಆಮೇಲೆ ಮದುವೆ ಪ್ರಿಪ್ರೇಷನ್ ಶುರು ಆಗುತ್ತೆ. ಆಫೀಸು ಕೆಲಸ ಅದು ಇದು ಅಂತ ನೀನು ಬ್ಯುಸಿ ಆಗ್ತೀಯ. ಮೋಸ್ಟ್ಲಿ ಅವಳಿಗೆ ಮದುವೆಗಿಂತ ಮುಂಚೆ ನಿನ್ನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸಿರ್ಬೇಕು.
ಯಾ ಶೋರ್ ಮಾಡ್ತೀನಿ. ವೇದಾಂತ್, ಇನ್ನೊಂದು ವಿಷಯ, ಅವಳೇನೋ ನಿನ್ನ ಹತ್ರ ತುಂಬ ಆಸೆ ಪಟ್ಟು ಕೇಳಬೇಕು ಅಂತ ಇದ್ದಾಳೆ. ಅವಳು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ಬೇಡ. ಯಾಕೆ ಅಂದರೆ ಮುಂದೆ ಏನು ಬೇಕಾದ್ರೂ ಸಿಗ್ಬೋದು, ಆದರೆ ಈ ಟೈಮ್ ಸಿಗಲ್ಲ. ಶೋ ಏನಿದಲ್ಲ ಅವಳು? ನಿನ್ನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಿರ್ಬೇಕು. ನನಗೂ ಈ ಟೈಮ್ ಮತ್ತೆ ಬರಲ್ಲ. ನಾನು ಯಾಕೆ ಈ ಚಾನ್ಸ್ನ ಮಿಸ್ ಮಾಡಬೇಕು? ಪಾಪ ಪಾರ್ವತಿ, ಅವಳಿಗೂ ಆಸೆ ಇರಲ್ವಾ? ಅಮೂಲ್ಯ ಥರ ಅವಳು ಬೋಲ್ಡ್ ಹುಡುಗಿ ಅಲ್ಲ, ಎಲ್ಲದನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ನಾನೇ ಅವಳ ಹತ್ರ ಹೋಗಿ ನಿಮ್ಮ ಮನ್ಸಿಗೆ ಏನು ಆಸೆ ಇದೆ ಅಂತ ಕೇಳಲ್ಲ. ಯಾರಾದರೂ ಏನಾದರೂ ಅನ್ಕೊಂಡ್ಬಿಟ್ರೆ, ಯಾರಾದರೂ ಏನಾದ್ರು ಅಂದ್ಕೊಂಡ್ರೆ ನನಗೇನಾಗಬೇಕು? ನಾನು ಪಾರ್ವತಿನ ಪ್ರೀತಿಸ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತು. ಪಾರ್ವತಿ ಹತ್ರ ಕೇಳಿದ್ರೆ ತಪ್ಪೇನಿಲ್ಲ, ಕೇಳ್ತೀನಿ. ಅಯ್ಯೋ, ಪಾರ್ವತಿ ಜೊತೆ ಆದ್ಯ ಅಲ್ಲೇ ಇದ್ದಾಳಲ್ಲ, ಅವಳಿಗೇನಾದರೂ ಗೊತ್ತಾದರೆ ಅಷ್ಟೇ, ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಇನ್ನು ವಿಕ್ಕಿ ಪ್ರೀತಿ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಅಮೂಲ್ಯ ಆದರೂ ಇದ್ದಿದ್ರೆ ಅವಳು ಹೇಳ್ತಾ ಹೋಗೋದಿತ್ತು. ಅವಳು ವೇದಾಂತ್ ಜೊತೆ ಇದ್ದಾಳೆ. ನಾನು ಹೇಳಿಲ್ವಾ ಅದಕ್ಕೆ? ಅಮೂಲ್ಯ ಎಲ್ಲಿದ್ದಾಳೆ? ವೇದಾಂತ್ ಜೊತೆ ಮಾತಾಡಬೇಕು, ನನ್ನ ಹತ್ರ ಕಳಿಸಿ ಅಂತ ಅಲ್ಲಿ ಹೇಳಿದ್ಲಲ್ಲ. ಆದಿತ್ಯ ಅವರೇ, ಒಂದ್ ನಿಮಿಷ. ನಾನು ಅಮೂಲ್ಯ. ಅದಕ್ಕೆ ಅನ್ಸುತ್ತೆ ಆವಾಗಲೇ ಅಮೂಲ್ಯ ವಾಯ್ಸ್ ಸ್ವಲ್ಪ ಬೇರೆ ತರ ಕೇಳಿಸ್ತು. ಅಮೂಲ್ಯ, ನೀನು ಇಲ್ಲಿದ್ಯಾ? ಯಾಕೆ ಇಲ್ಲಿರ್ಬಾರ್ದಾ? ಅಲ್ಲ, ಮತ್ತೆ ನೀನು ಆಗಲೇ ಆದಿತ್ಯ ಅವರೇ, ಡ್ರಿಂಕ್ಸ್ ಏನಾದರೂ ಮಾಡಿದ್ದೀರಾ? ನಾನು ಅವಾಗಿಂದ ಅದಕ್ಕೆ ಜೊತೆ ಪಾರು ಜೊತೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀನಿ. ಅಲ್ಲ, ಅವಾಗಲೇ ನನ್ನ ಹುಡುಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು. ಸ್ವಲ್ಪ ಬರ್ತೀರಾ? ಪಾರು, ಅಮೂಲ್ಯ, ಒಂದು ನಿಮಿಷ ಬನ್ನಿ. ಅಣ್ಣ, ಯಾಕೆ? ಏನಾಯ್ತು? ಏನು ಪ್ರಾಬ್ಲಮ್? ನಥಿಂಗ್ ಟು ವರಿ, ಒಂದು ನಿಮಿಷ ಬಂದ್ಬಿಡ್ತೀವಿ. ಅಮೂಲ್ಯ, 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 ಎಲ್ಲ ಹೋದ್ಲು? ಇಷ್ಟು ತನಕ ನನ್ನ ಹತ್ರನೇ ಮಾತಾಡ್ತಿದ್ಲು, ಆಮೇಲೆ ಎಲ್ಲ ಹೋದ್ಲು. ಆದಿ ನೋಡಿದ್ರೆ ನೀವತ್ತ ಪರ್ಸನಲ್ ಆಗಿರೋ ಮಾತಾಡಬೇಕು ಅಂತ ಹೇಳ್ದ. ಇಲ್ಲೇ ಇದ್ದೀನಿ ಅಂತಲೂ ಕೂಡ ಹೇಳ್ದ. ಎಲ್ಲೂ ಕಾಣಿಸ್ತಿಲ್ಲಲ್ಲ, ಎಲ್ಲಿ ಹೋಗಿರ್ಬೋದು? ಜನರು ಖುಷಿಯಾಗಿರುವಾಗ ಕಿತಾಪತಿ
ಮಾಡ್ತೇನಲ್ಲೇ ಈ ರೌಡಿ ಬೀಬೆ ಇರುವಾಗ್ಲೇ ಕಿಮ್ಮಿಕ್ ಮಾಡ್ತೀಯ ನಿನ್ನ ಅಮ್ಮ ಇವಳ ಹತ್ರ ಏನೇ ಮಾತಾಡ್ತಾ ಇದೀಯಾ ಸರಿಯಾಗಿ 4 ಬಾರ್ಸು ಹೇಳ್ತೀನಿ. ವೇದಾಂತ್, ನಾವಿನ್ನೂ ದೊಡ್ಡ ಅಚೀವ್ಮೆಂಟ್ ಮಾಡಿದ್ಮೇಲೂ ನಮ್ಗೆ ಬೇರೆ ಯಾವ ಸೆಕ್ಯೂರಿಟಿನೂ ಬೇಡ ಅನಿಸುತ್ತೆ. ಇವರೇ ನಿಭಾಯಿಸ್ಬಿಡ್ತಾರೆ. ಖಂಡಿತವಾಗಿ. ಹೇ, ಬಟ್ ನೀವು ನನಗೆ ಹೇಳಿದ್ದು ನನ್ನ ಅಮೂಲ್ಯ ಕರೀತಿದ್ದಾಳೆ ತಾನೆ? ಹೌದು ವೇದಾಂತ್, ಅವಳು ನನ್ನ ಯಾಮಾರಿಸ್ಬಿಡ್ಲು. ಪ್ರತಿಯೊಬ್ಬರು ಹಳೆ ಮೇಲೆ ಅವ್ರ ರೈಟ್ ಪಾರ್ಟ್ನರ್ ಯಾರು ಅಂತ ಬ್ರಹ್ಮ ಮುಂಚೆನೆ ಬರ್ದಿರ್ತಾನೆ. ನನ್ನ ಹುಡುಗಿ ಯಾವಾಗಲೂ ಹೇಳ್ತಿರ್ತಾಳೆ, ಮದುವೆ ಅನ್ನೋದು ಸ್ವರ್ಗದಲ್ಲಿ ಡಿಸೈಡ್ ಆಗಿರುತ್ತೆ, ಈ ಬರೀ ನಾವು ಚೌಟ್ರಿ ಬುಕ್ ಮಾಡ್ತೀವಿ ಅಷ್ಟೇ ಅಂತ. ಇನ್ನೊಬ್ರು ಜೀವನದ ಮೇಲೆ ಕಣ್ಣು ಹಾಕದೆ ಪಾಪ, ಅದರಲ್ಲೂ ಇಬ್ರು ಪ್ರೇಮಿಗಳ ಮಧ್ಯೆ ಬರೋದು ಮಹಾ ಪಾಪ. ನಿನ್ನಂತ ಪಾಪಿಗೆ ಯಾವತ್ತೂ ಕ್ಷಮೆ ಇಲ್ಲ ಕಣೆ. ಬಿಟ್ಬಿಡ್ತೇನೆ ನಿನ್ನ ವಾಟ್ಸಪ್ ಅವ್ರು ನನ್ನ ಹುಡುಗನ್ನ ನನ್ನ ಕಣ್ಣೆದ್ರೆ ತಗೊಂಡು ಹೋಗಕ್ ಪ್ಲಾನ್ ಮಾಡಿದ್ದೀರಾ? ಎಷ್ಟೇ ಧೈರ್ಯ ನಿನ್ಗೆ? ಹಾ, ಹೇ ಅಮೂಲ್ಯ, ಬಿಟ್ಬಿಡ್ತೇನೆ ನಿನ್ನ. ಅಮೂಲ್ಯ ಸ್ಟಾಪ್ ಇಟ್ ಅಮೂಲ್ಯ. ಜಸ್ಟ್ ವೇದಾಂತ್, ಅವ್ರು ಹೀಗೆ ಚಾರ್ಜ್ ಮಾಡ್ತಾ ಇದ್ರೆ ಅವ್ಳು ಟಿಕೆಟ್ ತೊಗೊಂಡ್ಬಿಡ್ತಾಳೆ. 100% ಆದಿ. ಅಮೂಲ್ಯ ನಿಲ್ಸು. ಅಮೂಲ್ಯ ಏನ್ ಮಾಡ್ತಿದ್ದೆ? ಜಸ್ಟ್ ಸ್ಟಾಪ್ ಇಟ್ ಅಮೂಲ್ಯ. ಪಾರು, ನೀನು ಹೀಗೆ ಅವಳನ್ನ ಹೊಡಿತಾ ಇದ್ರೆ ಅವ್ಳು ಸತ್ತೋಗ್ಬಿಡ್ತಾಳೆ. ಸಾಯ್ಲಿ ಬಿಡಿ ಯಜಮಾನ್ರೆ, ಇಂಥವ್ಳು ಬಕ್ಕಿದ್ದೇನ್ ಪ್ರಯೋಜನ? ನನ್ನ ಹುಡುಗನ, ಅದು ರೌಡಿ ಬೇಬಿ ಹುಡುಗನ ಟಚ್ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡೋದಕ್ಕಾಗತ್ತಾ? ಇವಳಿಗೆ ಕೊಡೋ ಟ್ರೀಟ್ಮೆಂಟ್ಗೆ ನಿನ್ನನ್ನು ಯಾರು ಕಣ್ಣೆತ್ತು ಕೂಡ ನೋಡಬಾರ್ದು. ಆ ರೀತಿ ಮಾಡ್ತೀನಿ. ವೇದಾಂತ್, ಇದು ಯಾಕೋ ಕಂಟ್ರೋಲ್ ತಪ್ತಾ ಇದೆ. ಸಾಕು, ಬಂದಿದೆ. ಬಿಡು ಪಾರು, ಬಿಡು ಬಿಡು. ಸ್ಟಾಪ್ ಇಟ್ ಅಮೂಲ್ಯ. ಸ್ಟಾಪ್ ಇಟ್. ಪಾರು, ಸುಮ್ಮನೆ ಇರು. ಸಾಕು ಅಂದ್ರು ಬಿಡದೆ ಹೊಡಿತಾ ಇದೆಯಲ್ಲ. ಮತ್ತೆ ಅವಳು ಮಾಡಿದ್ ಸರಿನಾ? ಅವಳು ಮಾಡಿದ್ದು ತಪ್ಪೆ, ಹಾಗಂತ ನಿಮ್ ಕಡೆಯಿಂದಲೂ ತಪ್ಪಾಗ್ಬಾರ್ದಲ್ವಾ? ಕೆಲವ್ರಿಗೆ ದುರ್ಬುದ್ಧಿ ಇರುತ್ತೆ ವೇದಾಂತ್, ಅವ್ರನ್ನ ಹಾಗೆ ಬಿಟ್ರೆ ಅದೇ ಬುದ್ಧಿನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸರಿ, ನೀವಿಬ್ರು ಏನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಈಗ ಪೊಲೀಸಿಗೆ ಫೋನ್ ಮಾಡಿ ಅವನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀನಿ. ನೋಡು, ಆಲ್ರೆಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ನೋಡಿದ್ರ ಆ ಮಿಟಿಕ್ಲಡಿನ ಓಡೋಗ್ಬಿಟ್ಟಿದ್ದಾಳೆ. ಯಾರು ಏನೂ ಯೋಚನೆ ಮಾಡಬೇಡಿ. ಹೋಗಿರೋಳು ಏನಾದರೂ ಮತ್ತೆ ವಾಪಸ್ ಬಂದ್ರೆ ಅವಳನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮತ್ತು ಬಂದ್ರ ಮುಲಾಜ ಇಲ್ದೆ ಕೊಯ್ಕ್ ಅನ್ಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ನೀವು ಟೈಮ್ ಸರಿ ಬರ್ದೇ ಇದ್ದಿದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿರೋದು. ಇನ್ಮೇಲೆ ಏನೇ ಇದ್ರು ನೀನು ನನ್ನಿಂದ ಮುಚ್ಚಿಡ್ಬೇಡ. ನೀನು ಯಾವತ್ತಿದ್ರು ನಾನು ನಿನಗೆ ನನ್ನ ಬಗ್ಗೆ ಏನೇನೋ ಅನುಮಾನ ಬಂದಿರ್ಬೋದು, ಆದರೆ ಇಲ್ಲೇ ಇವತ್ತೇ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನೀನೆಲ್ಲ ಇದೆಲ್ಲ
ಬಾ